ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಯುರ್ವೇದ ವೈದ್ಯ ಡಾಕ್ಟರ್ ನರ್ಮದಾ. ಇದನ್ನು ನಾನು ಮೊಳಕೆ ಕಾಳುಗಳು, ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಅದನ್ನು ಸ್ಟೀಮ್ ಮಾಡಿ ಅದರಿಂದ ನಾನು ಒಂದು ರೊಟ್ಟಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಹೆಸರು ಕಾಳು ನಿಮಗೆ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಬಹಳಷ್ಟು ಸಹಾಯಕಾರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋ ಥರದ್ದು ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗೋ ಥರ ಒಂದು ರೆಸಿಪಿಯನ್ನು ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಹೆಸರು ಕಾಳನ್ನು ಸ್ಪ್ರೌಟ್ ಮಾಡ್ಕೊಂಡಿದ್ದೀನಿ. ಸ್ಪ್ರೌಟ್ ಮಾಡಿರೋ ಹೆಸರು ಕಾಳನ್ನು ಸ್ಟೀಮ್ ಮಾಡಿ ಅದನ್ನು ಕೋರ್ಸ್ ಪೌಡರ್ ಮಾಡ್ಕೊಂಡಿದ್ದೀನಿ. ಯಾವುದೇ ನೀರಾಗಲಿ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಮಿಕ್ಸಿಯಲ್ಲಿ ಕೋರ್ಸ್ ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೆ ನಿಮಗೆ ಬೇಕಾದ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಕ್ಯಾರೆಟು, ಆನಿಯನ್ನ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ. ನನ್ನ ಮಗನಿಗೆ ಕೊಡೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ನೀವೆಲ್ಲ ಖಾರ ತಿಂತೀರಾ, ಪ್ರಿಫರ್ ಮಾಡ್ತೀರಾ ಅಂತಂದರೆ ಅದಕ್ಕೆ ನೀವು ಚಿಲ್ಲಿಯನ್ನು, ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಅದ್ರ ಜೊತೆಗೆ ನೀವು ಕ್ಯಾಪ್ಸಿಕಮ್, ಕ್ಯಾಬೇಜ್ ಅಂದರೆ ಸಣ್ಣದಾಗಿ ಹೆಚ್ಕೊಂಡು ಚಾಪರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ವೆಜಿಟೇಬಲ್ಸ್ನ ಕೂಡ ಸೂಟ್ ಆಗುವಂಥ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಮಸಾಲ ಪದಾರ್ಥಗಳನ್ನು ಅಷ್ಟೇ, ಚಾಟ್ ಮಸಾಲ, ಗರಂ ಮಸಾಲ, ಕೊರಿಯಂಡರ್ ಯಾವುದೇ ರೀತಿ ನೀವು ಪ್ರಿಫರ್ ಮಾಡೋದಾದರೆ ಖಂಡಿತ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು. ಖಂಡಿತ ರುಚಿಯಾಗಿರುತ್ತೆ. ಇಲ್ಲಿ ನಾನು ಬೇಸಿಕ್ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೇನೆ. ಸೊ ಇದರಲ್ಲಿ ಇದಿಷ್ಟನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಡೋ ಥರ ಮಾಡ್ಕೊಳ್ಬೇಕು. ಇದನ್ನು ಉಂಡೆ ಥರ ಮಾಡಿ ರೆಡಿ ಇಟ್ಕೊಂಡ್ರೆ ರೊಟ್ಟಿ ತಟ್ಟುವಾಗ ಈಸಿ ಆಗುತ್ತೆ. ಪದೇ ಪದೇ ಕೈ ಹಿಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಉಂಡೆಗಳನ್ನು ಮಾಡಿ ರೆಡಿ ಇಟ್ಕೊಂಡು ತವಾ ಬಿಸಿ ಮಾಡಿಕೊಂಡು ಅದನ್ನು ರೊಟ್ಟಿ ತಟ್ಟಿ ಬೇಯಿಸ್ಕೋಬೇಕಾಗತ್ತೆ. ಇನ್ನು ಹೆಸರು ಕಾಳು ವೈಟಮಿನ್ ಸಿ ಇರುತ್ತೆ, ಸ್ಪೆಷಲಿ ಮೊಳಕೆ ಕಟ್ಟಿದಾಗ. ಮತ್ತು ಮೊಳಕೆ ಕಟ್ಟಿದಾಗ ಯಾವುದೇ ಕಾಳುಗಳು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿರುತ್ತೆ. ಫೈಟಿಕ್ ಆ್ಯಸಿಡ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಯೂಶಲಿ ಹೆಸರು ಕಾಳುಗಳಲ್ಲಿ ಪ್ರೋಟೀನ್ ರಿಚ್ ಇರುತ್ತೆ. ಅಂದರೆ ಒಂದು 3 to 4 ಗ್ರಾಮ್ಸ್ ಸಿಗುತ್ತೆ ನಿಮಗೆ 100 ಗ್ರಾಮ್ಸ್ ಹೆಸರು ಕಾಳುಗಳಲ್ಲಿ. ಪೊಟ್ಯಾಷಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಐರನ್ ಕಂಟೆಂಟ್ ಇರುತ್ತೆ, ಕಾಪರ್ ಕಂಟೆಂಟ್ ಇರುತ್ತೆ. ಮತ್ತು ಫೈಬರ್ ಇರೋದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಸಹಾಯಕಾರಿ ಅಂತ ಹೇಳ್ಬೋದು. ನಿಮಗೆ ಸಾಲ್ಯುಬಲ್ ಫೈಬರ್ ಎಲ್ಲ ಇರೋದರಿಂದ ಹೊಟ್ಟೆ ತುಂಬಿದ ಹಾಗೆ ಅನುಭವವನ್ನು ಕೊಡುತ್ತೆ, ಸಟೈಟಿಯನ್ನು ಕೊಡುತ್ತೆ. ಮತ್ತು ಪ್ರೋಟೀನ್ ರಿಚ್ ಇರೋದರಿಂದ ನಿಮಗೆ ಬೇಗ ಹಸಿವು ಕೂಡ ಆಗೋದಿಲ್ಲ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡೋ ಟೈಮ್ನಲ್ಲಿ ಅಥವಾ ಮೇಂಟೆನೆನ್ಸ್ನಲ್ಲಿರುವಾಗ ನಿಮಗೆ ಹೆಸರು ಕಾಳು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕಿ ತಟ್ಕೋಬೇಕು, ನೀರಿನಲ್ಲಿ ಬೇಡ. ಎಣ್ಣೆ ಹಾಕಿ, ಎಣ್ಣೆ ರೊಟ್ಟಿಯೆಲ್ಲ ಹೇಗೆ ಮಾಡ್ಕೊಳ್ತೀವಿ ಆ ಥರದಲ್ಲಿ ತಟ್ಕೋಬೇಕಾಗತ್ತೆ. ತುಂಬ ದೊಡ್ಡದಾಗಿ ರೊಟ್ಟಿ ತಟ್ಟಲಿಕ್ಕೆ ಆಗೋದಿಲ್ಲ ಇದರಲ್ಲಿ, ಯಾಕಂದರೆ ನಾನು ತರಿಯಾಗಿ ರುಬ್ಕೊಂಡಿರೋದ್ರಿಂದ ಚಿಕ್ಕ ಚಿಕ್ಕ ರೊಟ್ಟಿಗಳನ್ನು ಮಾಡ್ಕೋಬೇಕಾಗತ್ತೆ. ತುಂಬ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ನೀವು ದೊಡ್ಡ ರೊಟ್ಟಿಯನ್ನು ಮಾಡ್ಕೊಳ್ಬಹುದು. ಇಲ್ಲಿ ನಾನು ತರಿಯಾಗಿ ಮಾಡ್ಕೊಂಡಿರೋದ್ರಿಂದ ತುಂಬ ದೊಡ್ಡದಾಗಿ ಮಾಡೋಕ್ಕೋದ್ರೆ ಅದು ಮುರಿದೋಗೋ ಹಾಗೆ ಆಗುತ್ತೆ. ಸೊ ಹಾಗೆ ಒಡ್ಕೊಳ್ಳುತ್ತೆ ರೊಟ್ಟಿ. ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇದು 2 ಸೈಡು ಬೇಯಿಸ್ಕೊಂಡು ತುಪ್ಪ ಅಥವಾ ಬೆಣ್ಣೆ ಜೊತೆ ಹಾಗೇನೂ ತಿನ್ಬೋದು ಅಥವಾ ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡ್ಬೋದು. ಸೊ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ತಿದ್ದೀರಾ ಅಂತಂದರೆ ನಿಮ್ಮ ಡೈಲಿ ರೊಟೀನಲ್ಲಿ ಹೆಸರು ಕಾಳು ಮತ್ತು ಕಡಲೆಕಾಳು ಈ ಎರಡನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಇನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ಡೈಲಿ ಪ್ರೋಟೀನ್ ನಾವು ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈಗ ನೀವು 50 kgs ಇದ್ದೀರಾ ಅಂತಂದರೆ ನೀವು 50 ಗ್ರಾಮ್ಸ್ ಅಪ್ರಾಕ್ಸಿಮೇಟ್ಲಿ ಅಟ್ಲೀಸ್ಟ್ 45 to 48 ಗ್ರಾಮ್ಸ್ ಆಫ್ ನೀವು ಪ್ರೋಟೀನ್ ತೊಗೋಬೇಕಾಗತ್ತೆ. ನಿಮ್ಮ ಲೀನ್ ಮಸಲ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಪ್ರೋಟೀನ್ ನೀವು ಕಾಂಪನ್ಸೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ಮೀಲ್ನಲ್ಲಿ ನೀವು ಅಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ತೊಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿ ಮೀಲ್ಸ್ನಲ್ಲೂ ಕೂಡ ನಿಮ್ಮ ಪ್ರೋಟೀನ್ ಎಷ್ಟಿದೆ ಮತ್ತು ಯಾವ ಸೋರ್ಸ್ ತೊಗೊಳ್ತಾ ಇದ್ದೀರಾ ಅಂತ ಹೇಳಿ ಗಮನ ಹರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಪ್ರೋಟೀನನ್ನು ಟ್ರ್ಯಾಕ್ ಮಾಡ್ಕೊಳ್ಬೋದು. ನಿಮ್ಮ ಪ್ರತಿ ಮೀಲ್ಸ್ನಲ್ಲಿ ಪ್ರೋಟೀನ್ ಇನ್ಕ್ಲೂಡ್ ಮಾಡಿಕೊಂಡಾಗ ನಿಮಗೆ ಅನ್ನೆಸೆಸರಿ ಕ್ಯಾಲೋರೀಸ್ ಆ್ಯಡ್ ಆಗೋದಿಲ್ಲ, ಅನ್ನೆಸೆಸರಿ ಹಸಿವೆ ಅನ್ನೋದು ಉಂಟಾಗೋದಿಲ್ಲ. ಸೊ ಮೀಲ್ಸ್ ಮಧ್ಯ
ಲೈಕ್ ಬ್ರೇಕ್ಫಾಸ್ಟ್, ಲಂಚ್, ಮಧ್ಯ ಅನ್ನೆಸೆಸರಿ ತಿನ್ನುವಂಥದ್ದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೆವಿ ಕ್ಯಾಲರಿ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸೋದು ನೀವು, ಅಥವಾ ಜಂಕ್ ಫುಡ್ ತಗೊಳ್ಳೋದನ್ನು ನೀವು ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ಪ್ರತಿ ಮೀಲ್ಸ್ನಲ್ಲೂ ಪ್ರೋಟೀನ್ ಇದೆಯಾ ಅಂತ ಹೇಳಿ ನೀವು ಅಸೆಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಹೆಸರು ಕಾಳಿಂದ ಯಾವುದೆಲ್ಲ ರೆಸಿಪೀಸ್ ನೀವು ಮಾಡ್ಕೋಬೋದು ಅಂತ ನೋಡೋದಾದರೆ, ಹೆಸರು ಕಾಳು ದೋಸೆಯನ್ನು ನೀವು ಮಾಡ್ಕೊಳ್ಬೋದು. ಪೆಸರಟ್ಟು ಅಂತ ಹೇಳ್ತೀವಿ, ಅದು ಸಾಕಷ್ಟು ಫೇಮಸ್ ಅಂತಲೇ ಹೇಳ್ಬೋದು. ಸೊ ಹೆಸರು ಕಾಳನ್ನು ಸೋಕ್ ಮಾಡಿ ಅದಕ್ಕೆ ನೀವು ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಮತ್ತು ಉಪ್ಪು, ಹಿಂಗು ಇದೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ದೋಸೆ ರೀತಿಯಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು. ಪೆಸರಟ್ಟು ಅಂತ ಹೇಳ್ತಾರೆ, ಅದನ್ನು ಕೂಡ ಮಾಡ್ಕೊಳ್ಬೋದು. ಸೊ ಯಾವಾಗ ನೀವು ರೆಗ್ಯುಲರಾಗಿ ಇನ್ಕ್ಲೂಡ್ ಮಾಡ್ಕೋಬೇಕು, ಆವಾಗ ಒಂದೇ ರೀತಿಯ ಡಿಶ್ ತೊಗೋದಕ್ಕಿಂತ ಈ ರೀತಿ ವೆರೈಟೀಸ್ ಮಾಡಿ ತೊಗೊಳೋದ್ರಿಂದ ನಿಮಗೆ ಒಂದು ರೀತಿಯ ವೆರೈಟಿ ಸಿಕ್ಕಿದ ಹಾಗಾಗುತ್ತೆ, ಒಂದು ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ. ನಿಮಗೆ ಡಯಟ್ ಮಾಡ್ತಾಯಿದ್ದೀನಿ, ಸಪ್ಪೆ ಊಟ ಮಾಡ್ತಾಯಿದ್ದೀನಿ ಆ ಥರದ್ದೊಂದು ಫೀಲಿಂಗ್ ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿಯ ವೆರೈಟೀಸ್ ಮಾಡಿಕೊಂಡು ಸೇವಿಸ್ಬೋದು. ಸೊ ಇದಕ್ಕೆ ನೀವು ಪನ್ನೀರು ಮತ್ತು ಬೇರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿಕೊಂಡು ಇದು ನೀವು ಕಟ್ಲೆಟ್ ಆ ಥರನೂ ಕೂಡ ಮಾಡ್ಕೊಳ್ಬೋದು. ಸೊ ಮಕ್ಕಳಿಗೆ ಇದು ಸ್ಪೆಷಲಿ ಇಷ್ಟ ಆಗುತ್ತೆ. ಈ ರೀತಿಯಲ್ಲಿ ರೊಟ್ಟಿ ಟೈಪು ಅಥವಾ ಕಟ್ಲೆಟ್ ಟೈಪು ಮಾಡಿ ಕೊಟ್ಟಾಗ ಮಕ್ಕಳು ಕೂಡ ಬೇಡ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಸೊ ಯೂಶ್ವಲಿ ಮಕ್ಕಳಿಗೆ ಭಾಳಷ್ಟು ಇಷ್ಟ ಆಗುತ್ತೆ. ಇಲ್ಲಿ ನನ್ನ ಮಗ ಟೇಸ್ಟ್ ಮಾಡ್ತಾಯಿದ್ದಾನೆ. ಸೊ ಈ ರೀತಿಯ ಹೆಲ್ದಿ ರೆಸಿಪೀಸ್ ಬೇಕಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದಾರೆ ಈ ರೆಸಿಪಿನ ಶೇರ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.